ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಾಂಗಿಬಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ಪೌಡ್ರನ್ನ ಮಾಡಿಕೊಂಡು ನಂತರ ಗೊಜ್ಜು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಾಂಗಿಬಾತ್ ಪೌಡ್ರು ರೆಡಿಯಾಗಿತ್ತು ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಸರಿ ಅಥವಾ ಮನೆಯಲ್ಲಿ ಏನಾದರೂ ಸ್ಪೆಷಲಾಗಿ ಸ್ವೀಟ್ ಐಟಮ್ಸ್ ಮಾಡಿದಾಗ ಸೈಡ್ ಡಿಶ್ಶಾಗಿ ಕೂಡ ಬಳಸ್ಬೋದು. ನಾನು ಈ ವಾಂಗಿಬಾತ್ ಮೊದಲು ಪೌಡ್ರ್ ಮಾಡಲಿಕ್ಕೆ ಮಸಾಲೆ ಪದಾರ್ಥಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನೊಂದು 25 ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಮೀಡಿಯಮ್ ಖಾರ ಅಂದರೆ ಖಾರ ಕಡಿಮೆ ಇರುವ ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಚಕ್ಕೆನ ಒಂದು 2-2.5 ಇಂಚು 2 ತುಂಡು ತೊಗೊಂಡಿದ್ದೀನಿ. ಒಂದು 15 ಲವಂಗ, ಒಂದು 3 ಏಲಕ್ಕಿ ಮತ್ತು ಜಾಪತ್ರೆನ ತೊಗೊಂಡಿದ್ದೀನಿ. ಒಂದು ಜಾಪತ್ರೆ ಸಾಕಾಗುತ್ತೆ. ನಂತರ ನಾನಿಲ್ಲಿ ಧನಿಯಾ ಅಂದರೆ ಕೊತ್ತಂಬರಿ ಕಾಳನ್ನ ಒಂದು 4 ಟೇಬಲ್ ಸ್ಪೂನು ಅಂದರೆ ಒಂದು ಅರ್ಧ ಬೌಲ್ ಆದರೆ ಸಾಕಾಗುತ್ತೆ. 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಮತ್ತು ಒಣ ಕೊಬ್ಬರಿ ತುರಿ ಕೂಡ ಅದನ್ನು ಕೂಡ ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಮೊದಲು ಈ ರೀತಿ ಐಟಮ್ಸ್ ರೆಡಿ ಮಾಡಿಕೊಂಡ್ರೆ ಫ್ರೈ ಮಾಡಲಿಕ್ಕೆ ಅಥವಾ ಹುರಿಲಿಕ್ಕೆ ಈಸಿ ಆಗುತ್ತೆ. ಮೊದಲು ನಾನಿಲ್ಲಿ ಒಣಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಮೊದಲು ಸಪ್ರೇಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಎಣ್ಣೆ ಹಾಕೋಬೇಕು. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ ಅಷ್ಟೇ. ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇವನ್ನ ಗರಿ ಗರಿ ಅಂದರೆ ಕ್ರಿಸ್ಪಿ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲ ಎಲ್ಲ ಮಸಾಲೆಗಳನ್ನು ಒಟ್ಟಿಗೆ ಕೂಡ ಫ್ರೈ ಮಾಡ್ಬೋದು. ಇದು ಒಣಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಲ್ಲ ಅಂತ ನಾನು ಸಪ್ರೇಟಾಗಿ ಇದನ್ನು ಹುರಿತಾ ಇದ್ದೀನಿ. ಖಾರವನ್ನು ಜಾಸ್ತಿ ತಿನ್ನೋರು ಒಂದು 8-10 ಖಾರ ಇರುವ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿವಾಗ ತೋರಿಸ್ತಾ ಇರೋದು ಪರ್ಫೆಕ್ಟ್ ಮೆಜರ್ಮೆಂಟ್. ಇದು ನೋಡಿ, ಪರ್ಫೆಕ್ಟಾಗಿ ಇವಾಗ ಫ್ರೈ ಆಗಿದೆ, ತುಂಬ ಗರಿ ಗರಿ ಕೂಡ ಆಗಿದೆ. ನಂತರ ನಾವು ಇದೇ ಮಸಾಲೆಯನ್ನೆಲ್ಲ ಒಂದೊಂದಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆನ ತೊಗೊಂಡು ಚಕ್ಕೆ, ಏಲಕ್ಕಿ, ಜಾಪತ್ರೆ, ಲವಂಗ ಎಲ್ಲವನ್ನು ಮೊದಲು ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಮೊದಲೇನು ತೊಗೊಂಡಿದ್ದೀವಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಧನಿಯಾ ಇವನ್ನ ಫ್ರೈ ಮಾಡ್ಕೋಬೇಕು. ಇವು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಆದಷ್ಟು ರೋಸ್ಟಾಗಿ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಯಾವುದೇ ರೀತಿಯ ಕಾಳುಗಳನ್ನಾಗಲಿ ಮಸಾಲ ಪದಾರ್ಥಗಳನ್ನಾಗಲಿ ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ವಾಂಗಿಬಾತ್ ಪೌಡ್ರನ್ನ ಬರೀ ವಾಂಗಿಬಾತ್ಗಷ್ಟೇ ಅಲ್ಲ, ಪಲ್ಯಗಳಿಗೂ ಕೂಡ ಹಾಕೋಬೋದು. ನೋಡಿ, ಇವಾಗ ಎಲ್ಲ ಫ್ರೈ ಆಗಿದೆ. ಇವಾಗ ಒಣ ಕೊಬ್ಬರಿ ಕೂಡ ಹಾಕಿ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇದು ಬಾಣಲಿ ಏನು ಬಿಸಿ ಇದೆಯಲ್ಲ ಅದರಲ್ಲೇ ಇದು ಬಿಸಿ ಆದರೆ ಸಾಕಾಗುತ್ತೆ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಇದು ಇವಾಗ ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ. ಇದು ಸ್ವಲ್ಪ ತಣ್ಣಗಾದ ನಂತರನೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದರ ಜೊತೆಗೆ ಒಣ ಮೆಣಸಿನ್ಕಾಯಿ ಕೂಡ ಹಾಕಿ ಒಟ್ಟಿಗೆ ಒಂದು 10 ನಿಮಿಷ ಬಿಡಬೇಕು ತಣ್ಣಗಾಗಲಿಕ್ಕೆ. ಇದು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಕ್ರಿಸ್ಪಿ ಆಗುತ್ತೆ ಅಂತ ಅಷ್ಟೇ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಇದೇನು ಪೂರ್ತಿ ಸಣ್ಣಗಾಗಬೇಕಂತ ಏನೂ ಇಲ್ಲ. ನೋಡಿ, ಇಷ್ಟ ಆದರೆ ಸಾಕು. ರೆಡಿಯಾಗಿದೆ ಈ ವಾಂಗಿಬಾತ್ ಪೌಡರ್. ನಾನಿಲ್ಲಿ ಗೊಜ್ಜನ್ನು ಮಾಡಲಿಕ್ಕೆ ಮೈಸೂರು ಬದನೆಕಾಯಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಕಡಲೆಬೇಳೆ, ಹುಣಸೆ ರಸ, ಒಣಮೆಣಸಿನ್ಕಾಯಿ, ಕರಿಬೇವು, ಫ್ಲೇವರ್ಗೋಸ್ಕರ ಒಂದು ಪಲಾವಿನ ಎಲೆ ಕೂಡ ತೊಗೊಂಡಿದ್ದೀನಿ. ಮೊದಲು ಒಂದು ಬಾಣಲೆಯಲ್ಲಿ ಎಣ್ಣೆನ ಹಾಕಿ ಸಾಸಿವೆನ ಹಾಕ್ಕೋಬೇಕು. ನಂತರ ಕಡಲೆಬೇಳೆ, ಇದು ಪಲಾವಿನ ಎಲೆ ಅಂತೀವಲ್ಲ ಅದನ್ನು ತೊಗೊಂಡು ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಇದು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಇದಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ಒಂದು ಈರುಳ್ಳಿ ಕೂಡ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಬಟಾಣಿ ಮತ್ತು ಈರುಳ್ಳಿ ಅಷ್ಟೇ, ಇದು ಕೂಡ ಚೆನ್ನಾಗಿ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ನಾನಿಲ್ಲಿ
ಮೈಸೂರು ಬದನೆಕಾಯಿ ಕೂಡ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಒಂದು 5 ನಿಮಿಷನಾದರೂ ಬೇಕಾಗುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಇದೇ ತುಂಬಾ ಟೈಮ್ ತೊಗೊಳ್ಳಲ್ಲ, ಒಂದು 5 ನಿಮಿಷ ಆದರೆ ಸಾಕು. ನೋಡಿ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ. ಮತ್ತೊಂದು ಸಲ ಈ ರೀತಿ ಬಾಡಿಸ್ಕೋಬೇಕು. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು 2 ನಿಮಿಷ ಬೇಯಬೇಕಿದು. ಹುಣಸೆ ರಸ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕಿ ಮತ್ತೊಂದು 2 ನಿಮಿಷ ಬೇಯಿಸ್ಕೋಬೇಕು. ಸೇಮ್ ನಾವು ಪುಳಿಯೋಗರೆ ಗೊಜ್ಜನ್ನು ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ಕೊಳ್ಳೋದು. ಇಲ್ಲಿ ಏನು ಬದನೆಕಾಯಿನ ಹಾಕ್ತಾಯಿದ್ದೀವಿ ಅಷ್ಟೇ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಮತ್ತೊಂದು 2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೊಂದು 2 ನಿಮಿಷ ಬೆಂದರೆ ಸಾಕು. ನಂತರ ನಾನಿಲ್ಲಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬೆಂದಿದೆ. ಇವಾಗ ಪೌಡ್ರನ್ನು ಹಾಕಿ ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ. ಬಟಾಣಿ ಕೂಡ ಬೆಂದಿದೆ ಮತ್ತು ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮೊದಲೇನು ರೆಡಿ ಮಾಡ್ಕೊಂಡಿದ್ದೆನಲ್ಲ ಮಸಾಲೆನ, ಅದನ್ನು ಒಂದು 2 ಟೀ ಸ್ಪೂನ್, 2ರಿಂದ ನಿಮಗೆ ಮಸಾಲೆನ ಸ್ಪೈಸಿಯಾಗಿರಬೇಕು ಅಂದರೆ ಒಂದು 3 ಟೀ ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2ರಿಂದ 2.5 ಸ್ಪೂನ್ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಗೊಜ್ಜಲ್ಲಿ ಮಾಡ್ಕೊಂಡಿಟ್ರೆ ಒಂದು 2-3 ದಿನ ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಪೌಡ್ರು ಆದರೆ ಒಂದು 3 ತಿಂಗಳಾದರೂ ಹೊರಗಡೆಯಲ್ಲೇ ಸ್ಟೋರ್ ಮಾಡ್ಬೋದು. ನೋಡಿ ಈ ಗೊಜ್ಜಿಗೆ ನಾನಿವಾಗ ಅನ್ನನ ಹಾಕಿ ಕಲಿಸ್ತಾ ಇದ್ದೀನಿ. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಉಪ್ಪು ಖಾರವನ್ನು ನೋಡಿ ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.